ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾತೃ ಮಂಡಳಿ ದುರ್ಗಾ ವಾಹಿನಿ ಹಾಗೂ ಶ್ರೀರಾಮೋತ್ಸವ ಸಮಿತಿ ಮಂಗಳೂರು ಇದರ ವತಿಯಿಂದ ಏಪ್ರಿಲ್ 12ರಿಂದ 14ರವರೆಗೆ ನಗರದ ಕೇಂದ್ರ ಮೈದಾನದಲ್ಲಿ 18ನೇ ವರ್ಷದ ಶ್ರೀರಾಮೋತ್ಸವ ವೇದಮೂರ್ತಿ ಶ್ರೀ ಗಿರಿಧರ ಭಟ್ರವರ ಪೌರೋಹಿತ್ಯದಲ್ಲಿ ನಡೆಯಲಿದೆ ಅಂತ ರಾಮೋತ್ಸವ ಸಮಿತಿ ಗೌರವ ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ಹೇಳಿದ್ದಾರೆ. ಮಲ್ಲಿಕಟ್ಟೆಯಲ್ಲಿರೋ ವಿಎಚ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 3 ದಿನಗಳ ಕಾಲ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಕೊನೆಯ ದಿನ ಆಕರ್ಷಕ ಸುಡುಮದ್ದು ಪ್ರದರ್ಶನ ಮತ್ತು ರಾವಣ ದಹನ ಕಾರ್ಯಕ್ರಮಗಳು ಜನಾಕರ್ಷಣೆಯನ್ನ ಹೊಂದಿದೆ ಎಂದವರು ಹೇಳಿದರು. ಈ ವೇಳೆ ರಾಮೋತ್ಸವ ಸಮಿತಿ ಅಧ್ಯಕ್ಷರಾದ ರಾಮ್ ಪ್ರಸಾದ್, ವಿಎಚ್ಪಿಯ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಹಾಗೂ ಇತರೆ ಸದಸ್ಯರು ಹಾಜರಿದ್ದರು. ರಾಮನವಮಿಯ ಈ 3 ದಿವಸಗಳಲ್ಲಿ 12, 13 ಈ ವರ್ಷ 14 ಈ 3 ದಿವಸಗಳಲ್ಲಿ ಅತ್ಯಂತ ವೈಭವದಿಂದ ಕೇಂದ್ರ ಮೈದಾನದಲ್ಲಿ ರಾಮೋತ್ಸವವನ್ನು ಹಮ್ಮಿಕೊಂಡಿದೆ. 12ನೇ ತಾರೀಕು ರಾಮಮೂರ್ತಿಯ ಪ್ರತಿಷ್ಠೆ, ದೇವರ ಪ್ರತಿಷ್ಠೆ, ಪೂಜೆ, ಅದೇ ರೀತಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 3 ದಿವಸ ನಾವು ಹಮ್ಮಿಕೊಳ್ತೇವೆ. 14ನೇ ತಾರೀಕು ಪೂಜೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ನಂತರ ರಾತ್ರಿ ಹೊತ್ತಿಗೆ ಭವ್ಯವಾದಂತಹ ರಾವಣನ ಪ್ರತಿಕೃತಿಯನ್ನು ನಾವು ತಯಾರು ಮಾಡಿ ಅದರ ದಹನದ ಕೆಲಸ ನಡೀತದೆ. ಅದು ಅತ್ಯಂತ ಆಕರ್ಷಣೀಯವಾದಂಥ ಒಂದು ಕಾರ್ಯಕ್ರಮ.